ಡಯಾಬಿಟಿಸ್ ಮೆಲಿಟಸ್, ಮಧುಮೇಹ. ಪರ್ಮನೆಂಟ್ ಸೊಲ್ಯೂಷನ್ ಮಾಡಲಿಕ್ಕೆ ಯಾರಿಂದ ಸಾಧ್ಯತೆ ಆದರೆ ನಿಮ್ಮಿಂದ. ನಿಮಗೆ ಯಾಕೆ ಸೊಲ್ಯೂಷನ್ ಕೊಡಲಿಕ್ಕೆ ಆಗ್ತಾ ಇಲ್ಲ? ಯಾಕೆಂದರೆ ನೀವು ಆಯುರ್ವೇದ ಶಾಸ್ತ್ರದಲ್ಲಿ ಕೊಟ್ಟಿದೆ ಔಷಧಿಗಳನ್ನು ಪ್ರಯೋಗ ಆಯುರ್ವೇದ ಶಾಸ್ತ್ರದಲ್ಲಿ ಕೊಟ್ಟಿದೆ ರೀತಿಯಿಂದ ಮಾಡಲಿಕ್ಕೆ ನಿಮ್ಮ ಪೇಷಂಟ್ಸಿಗೆ ಹೇಳುವುದೇ ಇಲ್ಲ. ಯಾಕೆಂದರೆ ನಿಮ್ಮ ಮೈಂಡ್ಸೆಟ್ಟಲ್ಲಿ ಹೇಗೆ ಇಂಗ್ಲೀಷ್ ಡಾಕ್ಟರ್ ಗುಳಿಗೆ ಕೊಡ್ತಾನೆ, ಇಂಜೆಕ್ಷನ್ ಕೊಡ್ತಾನೆ, ನೀವು ಸಹ ಹಂಗೆ ಕೊಟ್ಟರೆ ಮಾತ್ರ. ಯಾಕೆಂದರೆ ಜನಸಾಮಾನ್ಯರದ್ದು ಒಂದು ಡಾಕ್ಟರದು ಏನು ನೋಡೋದು ಮನೋವಿಜ್ಞಾನ ಇದೆ, ಅದರಿಂದ ನಿಮ್ಮ ಮೇಲೆ ಸಹ ಪ್ರಭಾವ ಬಿದ್ದಿದೆ. ನೀವು ನಿಮ್ಮ ಮನೋವಿಜ್ಞಾನ ನಿಮ್ಮ ಪ್ರಕಾರವೇ ಇಡಿ. ನಿಮ್ಮ ಶಾಸ್ತ್ರದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ನಿಮ್ಮ ಆಯುರ್ವೇದದ ಔಷಧಿ ಅದೇ ಗೋಕ್ಷೂರು. ನಿಜವಾಗಿ ಮಧುಮೇಹವನ್ನು ಸರಿ ಮಾಡಬಹುದು. ರೂಕ್ಷ ಉದ್ವರ್ತನಂ ಅತ್ಯರ್ಥಂ ಗಾಢೋ ವ್ಯಾಯಾಮ ಏವಚ ನಿಶಿ ಜಾಗರಣಂ ಚೈವ ಶ್ಲೇಷ್ಮ ಪಿತ್ತಹರಂ ಹಿತಂ. 4 ವಿಷಯ ಹೇಳಿದ್ದಾರೆ ಆಚಾರ್ಯ ಹೇಳ್ತಾ ಇದ್ದಾರೆ. ಅವನು ಡೈಲಿ ಬೆಳಿಗ್ಗೆ ವ್ಯಾಯಾಮ ಮಾಡಬೇಕು. ಯಾಕೆಂದರೆ ಅವನು ಬಾಡಿ ತುಂಬ ವೀಕ್ ಆದದರಿಂದಾಗಿ ಊಟ ಸರಿ ಮಾಡ್ತಾನೆ. ಚಿಕನ್ ಇದೆ, ಮಟನ್ ಇದೆ, ಮೊಸರು, ಮಜ್ಜಿಗೆ, ಮೀನು ಎಲ್ಲ ತಿಂತಾನೆ. ಅದರ ಜೊತೆಗೆ ಫಿಸಿಕಲ್ ವರ್ಕ್ ತುಂಬ ಕಮ್ಮಿ ಆಗಿದೆ, ಫ್ಯಾಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಮಸಲ್ಸ್ ಫ್ಯಾಟಲ್ಲಿ ಕನ್ವರ್ಟ್ ಆಗ್ತಾ ಇದೆ, ಮಾನಸಿಕ ಒತ್ತಡ ತುಂಬ ಜಾಸ್ತಿ ಇದೆ. ಅಂಥ ಸ್ಥಿತಿಯಲ್ಲಿ ಅವನಿಗೆ ಈ ಕಾಯಿಲೆ ಬರೋದು. ಅದಕ್ಕೋಸ್ಕರ ವ್ಯಾಯಾಮ ಮಾಡಬೇಕು. ನೆನಪಿಡಿ, 5-6 ಕಿಲೋಮೀಟರ್ ಬೆಳಿಗ್ಗೆ, 5-6 ಕಿಲೋಮೀಟರ್ ಸಂಜೆ, ಅಷ್ಟು ವಾಕಿಂಗ್. ಬೆಸ್ಟ್ ವ್ಯಾಯಾಮ ಇದಕ್ಕೆ ವಾಕಿಂಗ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಉದ್ವರ್ತನ ಅಂತೆ, ರೂಕ್ಷೋದ್ವರ್ತನ. ನೀವೇನು ಮಾಡಬೇಕಂತ ಹೇಳಿದರೆ, 100 ಗ್ರಾಮ್ ಅಷ್ಟು ತ್ರಿಫಲಾ ಚೂರ್ಣವನ್ನು ಇಡೀ ಬಾಡಿ ಮೇಲೆ ರಬ್ ಮಾಡಿಸಬೇಕು. ಪೌಡರ್ ರಬ್, ತ್ರಿಫಲಾ ಪೌಡರ್ ರಬ್. ಹೇಗೆ ಸೋಪನ್ನು ನಾವು ಹಚ್ಚುತ್ತೇವೆ, ಉಜ್ಜುತ್ತೇವೆ ಅಲ್ಲ, ಅದೇ ಥರ ಈ ಒಂದು ತ್ರಿಫಲಾ ಚೂರ್ಣವನ್ನು ದೇಹ ಮೇಲೆ ಒಳ್ಳೆ ರೀತಿಯಿಂದ ರಬ್ ಮಾಡಿ 15 ನಿಮಿಷವರೆಗೆ ಮಾಡಿದ ಮೇಲೆ 5 ನಿಮಿಷ ಕೂತು ಮತ್ತೆ ಸ್ನಾನ ಮಾಡಿಸಬೇಕು. ಆಮೇಲೆ 1 ತಿಂಗಳದ 15 ದಿನದ ಮಧ್ಯದಲ್ಲಿ ಬರುವುದು 2 ಏಕಾದಶಿ. ಏಕಾದಶಿಯದ ರಾತ್ರಿಯಲ್ಲಿ ನಿಶಜಾಗರಣ ಅಂತ ಹೇಳಿ ರಾತ್ರಿ ಮಲಗಬಾರ್ದು, ಉಳಿದ ದಿನ ಮಲಗಲಿ. ಆವಾಗ ಕಫ ಮತ್ತು ಮೇದ ರಾತ್ರಿ ಜಾಗರಣದಿಂದ ಕಡಿಮೆ ಆಗ್ತದೆ. ನಿತ್ಯ ಪ್ರತಿದಿನ ಅಲ್ಲ, ನಿತ್ಯ ಮಲಗಬೇಕು, ಒಂದೇ ದಿನ ಮಲಗಬಾರ್ದು. ಆಮೇಲೆ ಶ್ಲೇಷ್ಮ ಪಿತ್ತ ಹರಂ ಕ್ರಿಯಾ, ತುಂಬ ಶ್ಲೇಷ್ಮ ಪಿತ್ತ ಇರುವಂಥದ್ದು ಫುಡ್ ತಿನ್ನಬಾರ್ದು. ಏನು ತಿನ್ನಬೇಕು? ಬಾರ್ಲಿ ತಗೊಳ್ಬೇಕು, ಕುಲ್ಥಿ ಹುರುಳಿ ತಗೊಳ್ಬೇಕು. ಆಮೇಲೆ ಗೋಧಿ ಹಿಟ್ಟು ಬೇಡ, ಗೋಧಿ ಹಿಟ್ಟು ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ, ಆದರೆ ಒಂದು 75% ಗೋಧಿ ಹಿಟ್ಟಿದ್ರೆ 25% ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ತಗೊಳ್ಬೇಕು. ಅಂಥದ್ದು ಎಲ್ಲ ಪಥ್ಯ ಜೊತೆಗೆ ನೀವು ಆಯುರ್ವೇದಿಕ್ ಔಷಧಿ ಕೊಟ್ಟರೆ ಗೋಕ್ಷೂರು ಇತ್ಯಾದಿ, ಆವಾಗ ನಿಜವಾಗಿ ಪರಿಣಾಮ ಸಿಗ್ತದೆ. ಆದರೆ ಅರ್ಧ ಕೆಲಸ ಮಾಡಿದರೆ ಸ್ವಾಮಿ ನಿಮಗೆ ಈ ಕಾಯಿಲೆಯನ್ನು ಗೆಲ್ಲಿಸಲಿಕ್ಕೆ ಕಷ್ಟ ಆಗಬಹುದು, ಇಲ್ಲದಿದ್ದರೆ ನಿಜವಾಗಿ ಗೆಲ್ಲಬಹುದು.